ಈ ಮನೆಯಲ್ಲಿ ಈ ಸಮಾಜದಲ್ಲಿ ನಿನಗೆ ಏನ್ ಸ್ಥಾನ ಇದೆ? ಏನಾದ್ರೂ ಗಂಧ ಇದೆಯಾ? ಯಾಕಪ್ಪ, ಏನಾಯ್ತು? ಏನ್ ಬಟ್ಟೆನ ಇದು? ಸ್ವಲ್ಪನೂ ಚೆನ್ನಾಗಿಲ್ಲ. ನಮ್ ಲೆವೆಲ್ಗೆ ತಕ್ಕಂತೆ ಡ್ರೆಸ್ ಮಾಡ್ಕೋಬೇಕು. ಓ ಶಿವಾನಿ, ಮುಂಚೆ ಎಲ್ಲ ನಿನಗೆ ನನ್ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಮನೆಗೆ ಏನಾದ್ರು ಬಂದ್ರೆ ಸೇರಿಸ್ತಾನೆ ಇರ್ಲಿಲ್ಲ. ಆದ್ರೆ ಇವಾಗ ನನ್ನ ಫ್ರೆಂಡ್ ಅಂತ ಕರಿತ್ಯಾ, ನಾನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಹೊಗಳ್ತ್ಯಾ. ಮದುವೆ ಆಗೋದಿಕ್ಕೆ ಇದಕ್ಕಿಂತ ಒಳ್ಳೆ ಫೀಲಿಂಗ್ ಬೇಕಾ? ತ್ರಿಶೂಲ್, ನಡವಳಿಕೆನ ಒಪ್ಪೋದಕ್ಕೂ ಪ್ರೀತಿನ ಒಪ್ಪೋದಕ್ಕೂ ವ್ಯತ್ಯಾಸ ಇದೆ. ಓ ಶಿವಾನಿ, ನಿಂಗೆ ಹೆಂಗ್ ಹೇಳೋದು? ನೋಡು, ನಮ್ ಕಡೆಗೆ ಒಂದು ಗಾದೆ ಇದೆ, ಫೇಸ್ಬುಕ್ ಬಂದವಳು ವಾಟ್ಸಪ್ ಬರಲ್ವಾ ಅಂತ. ಅದೇ ತರ ನಡವಳಿಕೆನ ಒಪ್ಕೊಂಡವಳು ಪ್ರೀತಿನ ಒಪ್ಕೊಳ್ಳದೆ ಇರ್ತೀಯಾ? ತ್ರಿಶೂಲ್, ನಿನ್ನ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಪ್ರೇಮಿಗಳು ಕಿತ್ತಾಟ ಅಂತ ನ್ಯೂಸ್ ಮಾಡ್ಬಿಡ್ತಾರ. ಆಮೇಲೆ ಮಾಡ್ಲಿ ಬಿಡು. ಏನಂದೆ? ಮಾಡ್ಲಿನ ಅಂದ್ರೆ ನಾವಿಬ್ರು ಪ್ರೇಮಿಗಳು ಅಂತ ಒಪ್ಕೊಂಡ್ಬಿಟ್ಯಾ? ಎಸ್. ತ್ರಿಶೂಲ್, ನಾನ್ ಹೇಳಿದ್ದು ಹಾಗಲ್ಲ. ನನ್ ಮಾತಿನ ಅರ್ಥ ಅದಲ್ಲ. ಮತ್ತೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ ನೀನು. ಉತ್ತರ ಸಿಕ್ಕಾಯ್ತು ಬಿಡು ಶಿವಾನಿ. ಶಿವಾನಿ ಅವರು ಇಲ್ಲೇ ಇದ್ದಾರೆ. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ತ್ರಿಶೂಲ್ ಲವರ್ ಹುಡ್ಕೋಣ ಅಂತ ಬಂದ್ರೆ ಇವ್ರು ಸಿಕ್ಕಿದ್ರಲ್ಲಪ್ಪ. ಶಿವಾನಿ ಅವರು ಅವಾಗಿಂದ ಮಾತಾಡ್ತಾನೆ ಇದಾರೆ. ಇವ್ರು ಬೇಗ ಮಾತು ಮುಗಿಸಿದ್ರೆ ಅವ್ನು ಹೋಗಿ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡ್ತಾನೆ. ಅವಾಗ ಅವ್ನ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತಾಗದ. ತ್ರಿವಿಕ್ರಮ್, ಶಿವಾನಿ, ನೀವೇನಿಲ್ಲಿ? ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದೆ. ನೀವಿಬ್ರು ಮಾತಾಡ್ತಿದ್ರಲ್ಲ, ಏನ್ ವಿಷಯ? ಏನಿಲ್ಲ ಚಿಕೇಶ್ ಮಾಡ್ರೆ, ಅದು ಆ ಮನೆ ಹೇಗಿದೆ ಅಂತ ಮೇಡಮ್ ಕೇಳ್ತಾ ಇದ್ರು ಅಷ್ಟೇ. ತ್ರಿವಿಕ್ರಮ್, ಬನ್ನಿ ದೇವ್ರ ದರ್ಶನ ಮಾಡೋಣ. ಹಾ ಡಾರ್ಲಿಂಗ್, ಒಂದ್ 5 ನಿಮಿಷ ಬರ್ತೀನಿ. ಓಕೆನಾ ಡಾರ್ಲಿಂಗ್? ಬಂದ್ಬಿಟ್ಟೆ. ಐ ಲವ್ ಯು. ಓಕೆ ಬಾಯ್. ನೀವಿಬ್ರು ಹೋಗಿರಿ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ. ಓಕೆ ಬಾಯ್. ತ್ರಿಶೂಲ್ ಅವ್ನ ಲವರ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಡಾರ್ಲಿಂಗ್ ಅಂದಿದ್ದು ಅವಳಿಗೇನ? ನಾನಿವಾಗ ಮತ್ತೆ ಫಾಲೋ ಮಾಡಿದ್ರೆ ಸಿಕ್ಕಾಕೊಳ್ತಾಳೆ. ಬನ್ನಿ ಹೋಗೋಣ. ಶಿವಾನಿ ಅವರೇ, ನಾನು ಮರ್ತೇ ಬಿಟ್ಟಿದೆ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ತ್ರಿವಿಕ್ರಮ್, ನಿಂತ್ಕೊಳ್ಳಿ. ತ್ರಿವಿಕ್ರಮ್, ಗರ್ಲ್ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಎಲ್ಲಿಗೆ ಹೋಗ್ತದೆ ನೀನು? ಇದು ನಮ್ಮ ಎಸ್ಟೇಟ್ ರೋಡ್ ಅಲ್ವಾ? ಅಂದ್ರೆ ಇವನ್ ಗರ್ಲ್ ಫ್ರೆಂಡು ನಮ್ಮ ಎಸ್ಟೇಟ್ ಹತ್ರನೇ ಇದ್ದಾಳ.
ಎಲ್ಲೋ ಏನ್ ಡಾರ್ಲಿಂಗ್ ಅರ್ಜೆಂಟ್ ಫೋನ್ ಮಾಡಿ ಬರಕ್ ಹೇಳ್ದೆ, ಏನ್ ವಿಷಯ? ಬೆಳಗ್ಗೆಯಿಂದ ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಒಂದೇ ರಾಗದಲ್ಲಿ ಹಾಡ್ತಾ ಇದ್ದು, ಅದಕ್ಕೆ ನಾನೇ ಫೋನ್ ಮಾಡು ಅಂದೆ. ಯಾಕೆ ಡಾರ್ಲಿಂಗ್, ಏನಾಯ್ತಾ? ಏನಾಯ್ತಾ? ಆ ಮನೆಗೆ ಹೋದ್ಮೇಲೆ ಪತ್ತೆನೇ ಇಲ್ಲ, ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನೋ? ಅಯ್ಯೋ ದೇವ್ರೆ, ನಾನು ಇನ್ನೇನ್ ಮರಿತೀನಾ? ಏನೋ ಸ್ವಲ್ಪ ಕೆಲ್ಸ ಆಯ್ತು, ಅದಕ್ಕೆ ಬಿಸಿ ಇದ್ದೆ. ಇವಾಗ ಬಂದಿದ್ದೀನಲ್ಲ, ಈ ಕಂಪ್ಲೀಟ್ ನಿನ್ ಜೊತೆಗೆ ಇರ್ತೀನಿ. ಓಕೆನಾ ಡಾರ್ಲಿಂಗ್? ಇವನು ಡಾರ್ಲಿಂಗ್ ಅಂತ ಫೋನಲ್ಲಿ ಮಾತಾಡಿದ್ದು ಅಮ್ಮನ ಜೊತೆಗ. ನಾನು ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ ಅನ್ಕೊಂಡು ನಾನೇ ಏಯ್ ತ್ರಿಶೂಲ್, ಯಾರನ್ನ ಲವ್ ಮಾಡ್ತಿದ್ಯೋ ನೀನು? ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲೋ? ಏಯ್ ಮಗನೇ, ನೀನ್ ಬರ್ತೀಯ ಅಂತ ನಿಮ್ಮಮ್ಮ ನೀನು ತುಂಬಾ ಇಷ್ಟ ಅಂತ ಬಿರಿಯಾನಿ ಮಾಡಿಟ್ಟಿದ್ದಾಳೆ. ಹೌದಾ? ಓ ನನ್ ಮುದ್ದು ಡಾರ್ಲಿಂಗ್ ನೀನು. ಬಾಬಾ ಹೋಗೋಣ. ತ್ರಿಶೂಲ್, ನಿನ್ ಲವ್ವರ್ ಯಾರು ಅಂತ ನಾನು ಕಂಡು ಹಿಡಿದೇ ಹಿಡಿತೀನಿ. ಏ ತ್ರಿಶೂಲ್, ಈ ಪ್ಲಾನ್ ಫ್ಲಾಪ್ ಆಗಿರಬಹುದು, ನಾನು ಅದನ್ನ ಒಪ್ಕೋತೀನಿ. ಆದ್ರೆ ನೆಕ್ಸ್ಟ್ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತೆ. ನಿನ್ ಲವ್ವರ್ ಯಾರು ಅಂತ ಕಂಡು ಹಿಡಿದೆ ನಾನು ಬಿಡಲ್ಲ. ಪರಮೇಶ್ವರ, ತ್ರಿವಿಕ್ರಮ್ ವರ್ತನೆ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ. ನಿನ್ನ ದರ್ಶನನು ಮಾಡ್ದೆ ಹಾಗೆ ಹೊರಟೋದ್ರು. ಅವ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಆದಿಶೇಷನ ಮನ್ಸು ಯಾವತ್ತೂ ಚಂಚಲವಾಗಿರ್ಲಿಲ್ಲ. ಅವನ ನಡೆಯಲಿ ನುಡಿಲಿ ಯಾವಾಗ್ಲೂ ಒಂದು ಸ್ಪಷ್ಟತೆ ಇರೋದು. ಆದ್ರೆ ತ್ರಿವಿಕ್ರಮ್ನಲ್ಲಿ ಚಂಚಲತೆ ಜಾಸ್ತಿ. ಅವನು ಮನುಷ್ಯನಾಗಿ ಹುಟ್ಟಿರೋದಕ್ಕೆ ಅವನಲ್ಲಿ ಈ ಗುಣಗಳು ಬಂದಿದ್ಯಾ? ನಾಗಲೋಕದ ನೆನಪುಗಳು ಮರೆಯಾಗಿರೋ ಹಾಗೆ ನಾಗಲೋಕದ ಕೆಲವೊಂದು ಗುಣಗಳು ಅವರಲ್ಲಿ ಕಾಣಿಸ್ಕೊಂಡಿಲ್ವಾ? ನಾನಿನ್ನು ಎಷ್ಟು ವರ್ಷಗಳ ಕಾಲ ಹೀಗೆ ಇರಬೇಕು? ನನ್ನ ಆದಿಶೇಷನ ಸೇರೋದಕ್ಕೆ ಇನ್ನು ಎಷ್ಟು ಸಂವತ್ಸರಗಳು ಕಾಯ್ಬೇಕು? ಉತ್ತರ ಕೊಡು ಪರಮೇಶ್ವರ. ನನಗ್ ನೀನೇ ದಿಕ್ಕು. ಆದಷ್ಟು ಬೇಗ ಎಲ್ಲ ಸರಿ ಹೋಗೋ ಹಾಗೆ ಮಾಡು ತಂದೆ. ತ್ರಿಶೂಲ್ ಬೈಲ್ ಹೇಳಿ ಹೇಳಿಪ್ಪ. ನೀನ್ ಯಾರು? ಈ ಮನೆಯಲ್ಲಿ ಈ ಸಮಾಜದಲ್ಲಿ ನಿನಗೇನು ಸ್ಥಾನ ಇದೆ? ಏನಾದ್ರೂ ಗಂಧ ಇದೆಯಾ? ಯಾಕಪ್ಪ, ಏನಾಯ್ತು? ಏನ್ ಬಟ್ಟೆನ ಇದು? ಸ್ವಲ್ಪನೂ ಚೆನ್ನಾಗಿಲ್ಲ. ನಮ್ ಲೆವೆಲ್ಗೆ ತಕ್ಕಂತೆ ಡ್ರೆಸ್ ಮಾಡ್ಕೋಬೇಕು. ತ್ರಿವಿಕ್ರಮ್, ಅವನಿಗಂತೂ ಗೊತ್ತಾಗಲ್ಲ. ನೀನಾದ್ರೂ ಹೇಳೋದ್ ಬೇಡವೇನೋ? ಅದು ಡ್ಯಾಡ್. ತ್ರಿಶೂಲ್, ನನ್ ಕೊಡ್ಸಿ ಡ್ರೆಸ್ ಎಲ್ಲಿ? ಯಾಕೆ ಹಾಕೊಂಡಿಲ್ಲ? ಅದು ಹೊಸ ಬಟ್ಟೆ ಹಾಕಿ ನನ್ಗೆ ಅಭ್ಯಾಸ ಇಲ್ಲ, ಬೇಡ ಅದು. ಏನು ಹಂಗಂದ್ರೆ ಇಷ್ಟ ದಿವಸ ಏನ್ ಹಾಕೋತಾ ಇದ್ದೆ? ಚಿಕ್ಕ ಯಜಮಾನ್ರ ಬಟ್ಟೆ. ಎಲ್ಲ ಬಟ್ಟೆನೂ ಈ ಮನೆಯಿಂದಾನೇ ಬರೋದು. ಇಷ್ಟ ದಿವಸ ನೀನು ಇವನು ಹಾಕೊಂಡಿದ್ ಬಟ್ಟೆ ಹಾಕೋತಾ ಇದ್ಯಾ? ನೋಡು ತ್ರಿಶೂಲ್, ಇಷ್ಟು ವರ್ಷ ನೀನ್ ಹೇಗ್ ಬೆಳೆದೆ, ಯಾರ ಬಟ್ಟೆ ಹಾಕೋತಾ ಇದ್ದೆ, ಇದೆಲ್ಲ ನನಗೆ ಬೇಕಾಗಿಲ್ಲ. ಇನ್ಮೇಲಿಂದ ನಾನು ಹೇಳ್ದಾಗ ನೀನ್ ಡ್ರೆಸ್ ಮಾಡ್ಕೋಬೇಕು. ಯು ಶುಡ್ ಲುಕ್ ಡೀಸೆಂಟ್ ಅಂಡ್ ಡಿಗ್ನಿಫೈಡ್. ಅಂಡರ್ಸ್ಟ್ಯಾಂಡ್? ಬಾಬುಜಿ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ಏಯ್, ಅವನ್ಗೆ ಏನ್ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ನೀನ್ ಸ್ವಲ್ಪ ತ್ರಿಶೂಲ್, ಇನ್ನೊಂದು ಡ್ರೆಸ್ ಹಾಕೊಂಡ. ನಿನ್ಗೆ ಹೇಳಿದ್ದು ತ್ರಿಶೂಲ್, ಹೋಗು. ಆಯ್ತಪ್ಪ.
ದಿನ ಅವನು ಉಡುಗೆ ತೊಡುಗೆಲಾದ್ರೂ ಆಳಿನ ತರ ಕಾಣಿಸ್ತಿದ್ದ. ಈಗ ನಿನ್ ಗಂಡ ಅವ್ನ ನರ್ಸಿಂಗ್ ಮಾಡಕ್ ಹೊರಟಿದ್ದಾರೆ. ಅನುಭವಿಸಿ. ಈಗ ನೀನು ತ್ರಿಶೂಲ್ ದಿಗ್ವಿಜಯ್ ರಾಯ್ ತುಂಬಾ ಡಿಗ್ನಿಫೈಡ್ ಆಗಿ ಕಾಣಿಸ್ತಾ ಇದೆಯಾ. ಇನ್ಮೇಲೆ ಹೀಗೆ ಇರಬೇಕು. ಏನು ಎಲ್ಲ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಮಗ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಯಾರು ಹೇಳಿಲ್ಲ. ತ್ರಿಶೂಲನ ನೋಡಿ ಎಲ್ರೂ ಕಳೆದು ಹೋಗ್ಬಿಟ್ಟಿದ್ದಾರೆ ದಿಗ್ವಿಜಯ್. ಬ್ರೋ ಹೇಗೆ ಕಾಣಿಸ್ತಾ ಇದ್ದೀನಿ? ಬ್ರೋ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೆಯಾ. ನೈಸ್, ಥ್ಯಾಂಕ್ ಯು. ಗೋವಿಂದವ್ವ ನೀವೇನು ಹೇಳಿಲ್ಲ, ಹೇಗೆ ಕಾಣಿಸ್ತಾ ಇದ್ದೀನಿ? ಹೀರೋ ಹೀರೋ ಕಣ ನೀನು, ಸೂಪರ್ ಸ್ಟಾರ್. ಥ್ಯಾಂಕ್ ಯು. ತ್ರಿಶೂಲ್, ಫಸ್ಟ್ ಟೈಮ್ ಈ ತರ ಡ್ರೆಸ್ ಮಾಡ್ಕೊಂಡಿದ್ಯಾ? ನಾವಿಬ್ರು ಒಂದು ಫೋಟೋ ತಗೊಳ್ಳೋಣ. ಸರಿಯಪ್ಪ, ಸೆಲ್ಫಿ ತಗೊಳ್ಳೋಣ. ಹಲೋ, ನಮ್ಗೆ ಅದೆಲ್ಲ ಸೆಟ್ ಆಗಲ್ಲ. ವಿಕ್ರಮ್, ಡ್ಯಾಡ್ ನಮ್ದೊಂದು ಫೋಟೋ ತೆಗಿ. ಯಾ, ಏಯ್ ದಿಗ್ವಿಜಯ್ ಮಗ ಅಂದ್ರೆ ಫಸ್ಟ್ ಸ್ಟೈಲ್ ಕಲಿಬೇಕು. ಬಿಡೋ ಕೈನ, ಎಂತ್ಕೋ ಸ್ಟಿಫ್ ಆಗಿ. ವಿಕ್ರಮ, ಫೋಟೋ ಚೆನ್ನಾಗಿ ಬರಬೇಕು. ವಾವ್, ತಂದೆಗೆ ತಕ್ಕ ಮಗ. ಅಪ್ಪ ಮಗನ್ ಫೋಟೋ ಶೋಕಿಗೆ ನನ್ನನ್ನು ಫೋಟೋಗ್ರಾಫರ್ ಮಾಡ್ಕೊಂಡಿದ್ದಾರೆ. ತಂದೆಗೆ ತಕ್ಕ ಮಗ ಅಂತ ಇಲ್ಲ. ನಾನ್ ಸೈಲೆಂಟ್ ಆಗಿದ್ದಷ್ಟು ತ್ರಿಶೂಲ್ ಈ ಮೇಲೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಅವನ್ನ ಸ್ಟ್ರಾಂಗ್ ಆಗ್ಬಿಡ್ಬಾರ್ದು. ಪ್ರತಿದಿನ ಅವ್ನು ವೀಕ್ ಆಗ್ಬೇಕು. ಆದಷ್ಟು ಬೇಗ ಅವ್ನ ವೀಕ್ನೆಸ್ ತಿಳ್ಕೊಂಡು ಮುಂದಿನ ಪ್ಲಾನ್ ಯೋಚನೆ ಮಾಡ್ಬೇಕು. ಏನ್ ಮಾಡ್ಲಿ? ಹೇ ಬ್ರೋ, ಒಂದ್ ನಿಮಿಷ ಬ್ರೋ. ಹೇಳಿ ಬ್ರೋ. ಬ್ರೋ ಸೂಪರ್ ಆಗಿ ರೆಡಿ ಆಗಿದ್ಯಾ, ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೆಯಾ. ಒಂದ್ ವೇಳೆ ಈ ಟೈಮಲ್ಲಿ ಹುಡುಗಿರಿ ನೀನು ನೋಡೋದಂತ ಇಟ್ಕೋ, ಫ್ಲಾಟ್ ಆಗ್ಬಿಡ್ತಾರ. ನಿಜನಾ? ಥ್ಯಾಂಕ್ಸ್. ಆದ್ರೆ ನನಗೆ ಬೇರೆ ಹುಡುಗಿರು ಬೇಡ, ನನ್ನ ಹುಡುಗಿ ನನಗೆ ಸಾಕು. ಓಹೋ, ಶ್ರೀರಾಮಚಂದ್ರ ಲವರ್ ಬಾಯ್ ಆಗಿದ್ರೆ ಹೇಗೋ ಹಾಗೆ. ಹೌದು, ನಾನು ಶ್ರೀರಾಮಚಂದ್ರ, ನನ್ನ ಹುಡುಗಿ ಸೀತೆ. ಬೇರೆ ಹುಡುಗಿರು ಬೇಡ ಬ್ರೋ. ನೀನು ಹೊಸ ಡ್ರೆಸ್ ಹಾಕೊಂಡಿದ್ಯಾ, ಅದನ್ನ ನಿಮ್ ಹುಡುಗಿಗೆ ತೋರ್ಸಕ್ ಹೋಗಲ್ವಾ? ಯು ನೋ ವಾಟ್,
ಹುಡುಗಿರು ಈ ತರ ಹುಡುಗರು ಫಾರ್ಮಲ್ಸ್ ಹಾಕಿರೋದು ನೋಡಿದ್ರೆ ಎಷ್ಟು ಲೈಕ್ ಮಾಡ್ತಾರೆ ಗೊತ್ತಾ? ಲೈಕ್ ಮಾಡೋದಿರ್ಲಿ, ಲವ್ವೇ ಮಾಡ್ಬಿಡ್ತಾರೆ. ನೀನ್ ಬೇರೆ ಈ ಡ್ರೆಸ್ ಹಾಕೊಂಡು ನಿಮ್ ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದೀಯಾ. ನಿಮ್ ಹುಡುಗಿ ನಿನ್ನ ಈ ಡ್ರೆಸ್ ಅಲ್ಲಿ ನೋಡಿದ್ರೆ ಫ್ಲಾಟ್ ಆಗ್ಬಿಡ್ತಾರೆ. ಫ್ಲಾಟ್ ಆಗೋದಿರ್ಲಿ, ಅವಳೇ ನಿಂಗೆ ಐ ಲವ್ ಅಂತ ಹೇಳ್ತಾಳೆ ನೋಡು. ನಿಜ ಹೇಳ್ತಾ ಇದೀರ ಬ್ರೋ? ನಂಗೆ 100 ಸತಿ ಎಲ್ಲ ಹೇಳೋದು, ಒಂದ್ಸತಿ ಹೇಳಿದ್ರೆ ಸಾಕು. ಹೇ ಬ್ರೋ, ಏನ್ ಒಬ್ಬೊಬ್ಬನೇ ಮಾತಾಡ್ಕೋತಿದ್ಯಾ? ಅದೇನು ಅಂತ ನಂಗೂ ಹೇಳು. ಅದು ಏನಿಲ್ಲ, ನಾನು ಈ ತರ ನನ್ನ ಹುಡುಗಿ ಮುಂದೆ ಹೋದ್ರೆ ಅವಳನ್ನ ಇಷ್ಟಪಡ್ತಾಳ? ಡೌಟೇ ಬೇಡ ಬ್ರೋ, ಇವಾಗಿನ ಟ್ರೆಂಡ್ ಕೊಣೋ ಇದು. ಆಲ್ ದ ಬೆಸ್ಟ್, ಹೋಗು. ಓಕೆ ಬೇಬಿ, ಐ ಆಮ್ ಕಮಿಂಗ್. ತ್ರಿಶೂಲ್, ಹೋಗು ಹೋಗು, ನಾನು ಇದಕ್ಕೆ ಕಾಯ್ತಾ ಇದ್ದೆ. ಇವತ್ತಿನ ಗರ್ಲ್ ಫ್ರೆಂಡ್ ಯಾರು ಅಂತ ತಿಳ್ಕೊಂಡು ಆದಷ್ಟು ಬೇಗ ಅವಳು ಕತೆ ಮುಗಿಸ್ತೀನಿ. ತ್ರಿಶೂಲ್ ಶಿವಾನಿ ಮನೆಗೆ ಹೋದ. ಅಲ್ಲಿಗೆ ಯಾಕೆ ಹೋದ ಅವನು? ಅಂದ್ರೆ ತ್ರಿಶೂಲ್ ಲವರ್. ತ್ರಿಶೂಲ್ ಮನೆ ಒಳಗೆ ಹೋದ. ಅಲ್ಲೇನ್ ಕೆಲಸ ಅವನಿಗೆ? ಹೋಗಿ ನಾನೇ ಕೇಳ್ತೀನಿ. ಬೇಡ, ಮೊದಲು ವಿಷಯ ಏನು ಅಂತ ತಿಳ್ಕೋಬೇಕು, ಆಮೇಲೆ ಅವನು ಕ್ವಶನ್ ಮಾಡ್ತೀನಿ. ಅವನು ಬರೋ ತನಕ ಇಲ್ಲೇ ವೇಟ್ ಮಾಡ್ತೀನಿ. ಆಮೇಲೆ ನೇರ ಶಿವಾನಿ ಹತ್ರ ಹೋಗಿ ಏನ್ ವಿಷಯ ಅಂತ ತಿಳ್ಕೋತೀನಿ. ಶಿವಾನಿ, ಶಿವಾನಿ, ಮತ್ತೆ ಬಂದ ಇವನು. ಬೇಗ ಬಾ. ತ್ರಿಶೂಲ್, ತ್ರಿಶೂಲ್, ನೀನಾ? ಇದೇನಿದು, ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ಯಲ್ಲ. ಹೊಸ ಬಟ್ಟೆ, ಹೊಸ ಲುಕ್ಕು. ಎಸ್, ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದೀನಿ. ಇಷ್ಟ ಆಯ್ತಾ? ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನನ್ನ ದೃಷ್ಟಿನೇ ತಾಗೋ ತರ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿತ್ತು ಶಿವಾನಿ, ನಾನು ಈ ಡ್ರೆಸ್ ಹಾಕೊಂಡಿರೋದು ನೀನು ನೋಡಿದ್ರೆ ನನಗೆ ಇಷ್ಟಪಡ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹೆಂಗೆ, ನನ್ನ ಗೆಸ್ ಕರೆಕ್ಟ್ ಆಗಿದೆ.